ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾವು ಒಂದು ವಾಕ್ಯದ ಕಡೆ ಧ್ಯಾನ ಮಾಡೋಣ. ಫಿಲಿಪ್ಪದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 14, 15. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು, ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. ಇದನ್ನು ಪೌಲ ಫಿಲಿಪ್ಪದವರಲ್ಲಿ ದೇವರ ಮಕ್ಕಳು ಒಂದಷ್ಟು ಜನ ಇದ್ದರು, ಒಂದು ಗುಂಪಿತ್ತು. ಆ ಗುಂಪಿಗೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನೀವು ಆ ಕಾರ್ಯದಲ್ಲಿ ತೊಡಗದೆ ಇರಬೇಕು, ನೀವು ದೇವರ ಮಕ್ಕಳಾಗಿ ನಿಷ್ಕಳಂಕ ಮಕ್ಕಳಾಗಿ ನೀವು ಇದ್ದೀರಾ ಪರೀಕ್ಷೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ಇದು ಪೌಲ ಆ ಗುಂಪಿಗೆ ಹೇಳ್ತಿರುವಂಥ ಮಾತಾಗಿದೆ. ಇದರಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಅದೇ ಪ್ರಕಾರವಾಗಿ ಹಳ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ ಮೋಶೆ ಇಸ್ರೇಲ್ ಜನರನ್ನ ಐಗುಪ್ತ್ಯ ದೇಶದಿಂದ ಕರ್ಕೊಂಡು ಬರ್ತಾನೆ. ಆ ಗುಂಪು ಆ ಗುಂಪು ಕೂಡ ದೇವರ ಮಕ್ಕಳಾರಿಸ್ಕೊಂಡಂಥ ಗುಂಪೇ ಆಗಿತ್ತು. ಅವರು ಇಸ್ರೇಲ್ ಜನರಾಗಿದ್ದರು. ಬಟ್ ಅವರು ಕೂಡ ಅಲ್ಲಿ ಏನು ಮಾಡಿದ್ರಂದರೆ, ಮೊದಲನೇ ತಪ್ಪು ಅವ್ರು ಮಾಡಿದ್ದು ಗುಣಗುಟ್ಟೋದು. ಆ ಇಸ್ರೇಲ್ ಗುಂಪು ಏನು ಮಾಡ್ತು, ದೇವರ ಬಗ್ಗೆನೇ ಗುಣಗುಟ್ಟೋದನ್ನು ಸ್ಟಾರ್ಟ್ ಮಾಡಿ ದೇವರ ಕೋಪಕ್ಕೆ ಗುರಿಯಾಯಿತು. ಅದೇ ಪ್ರಕಾರವಾಗಿ ಅದೇ ಇಸ್ರೇಲ್ ಮಧ್ಯದಲ್ಲಿ ಮೋಶೆಯು ಇನ್ನೊಂದು ಗುಂಪನ್ನು ಸ್ಥಾಪಿಸ್ತಾನೆ. ಆ ಗುಂಪು ಏನು ಮಾಡಬೇಕಾಗಿತ್ತು, ನೀವು ಹೋಗಿ ಕಾನಾನ್ ದೇಶ ಅಂದರೆ ದೇವರು ವಾಗ್ದಾನ ಮಾಡಿದಂಥ ದೇಶವನ್ನು ನೀವು ಹೋಗಿ ಒಂದು ಸತಿ ಹೇಗಿದೆ ನೋಡ್ಕೊಬನ್ನಿ ಅಂತ ಒಂದು ಗುಂಪನ್ನು ಕಳಿಸಿದಾಗ, ಅಲ್ಲಿರೋ ಗುಂಪು ಏನು ಮಾಡ್ತಾ ಇದೆ ಅಂದರೆ, ಅಲ್ಲಿರೋ ಜನಗಳ ಮಧ್ಯೆ ಹೋಗಿ ಜನಗಳನ್ನೆಲ್ಲ ನೋಡ್ಕೊಂಬಂದು ಹೇಳ್ತಾ ಇದೆ, ಅಯ್ಯೋ ಅವರು ತುಂಬ ಬಲಿಷ್ಠರಪ್ಪ, ನಾನು ಅವ್ರ ಹತ್ರ ಏನೂ ಮಾಡೋದಕ್ಕಾಗಲ್ಲ, ನಾವು ಅವ್ರ ಮುಂದೆ ನಾವು ಒಂದು ಮಿಡಿತಗಳಂತೆ ನಾವು ಕಾಣ್ತೀವಿ ಅಂತ ಅವ್ರನ್ನ ಹೊಗಳ್ತಾ ಇದೆಯೇ ಹೊರ್ತು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದೆ ಹೊರ್ತು ಅದಕ್ಕೆ ಅರ್ಥ ಆಗ್ತಾ ಇಲ್ಲ ಆ ಗುಂಪಿಗೆ ಆ ದೇಶ ದೇವರು ನಮಗಾಗಿ ಮಾಡಿದಂಥ ವಾಗ್ದಾನವಾದ ದೇಶ ಅನ್ನೋದನ್ನು ಮರ್ತೋಗ್ತು. ಆದರೆ ಇಬ್ಬರು ಅಂದರೆ ಆ ಇಬ್ಬರು ಒಂದು ಚಿಕ್ಕ ಗುಂಪದು. ಯಾರ ಆ ಗುಂಪು? ಯೆಹೋಶುವ ಮತ್ತು ಕಾಲೇಬ್. ಆ ಇಬ್ಬರು ಏನು ಮಾಡ್ತಿದ್ದಾರೆ ಅಂದರೆ, ದೇವರು ಮಾಡಿದಂಥ ವಾಗ್ದಾನದ ಭೂಮಿ ಅನ್ನೋದನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡುವವರಾಗಿದ್ದರು. ಅದೇ ಕಾರಣಕ್ಕೆ ಅವರು ಆ ವಾಗ್ದಾನದ ಭೂಮಿಯಲ್ಲಿ ಹೋಗಿ ವಾಸ ಮಾಡೋದಕ್ಕೂ ಅದನ್ನು ಹೊಂದಿಕೊಳ್ಳೋದಕ್ಕೂ ಸಾಧ್ಯವಾಯಿತು. ಅದೇ ಪ್ರಕಾರವಾಗಿ ಈ ವಾಕ್ಯ ನಮ್ಗೆ ಏನು ಹೇಳ್ತಾ ಇದೆ ಅಂದರೆ, ನಾವು ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಇದು ಕೂಡ ದೇವರು ಆರಿಸ್ಕೊಂಡಂಥ ಮಕ್ಕಳೇ ಆಗಿದೆ. ಮೊದಲು ನಮ್ಮನ್ನು ನಾವು ಯೋಚನೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವಿದ್ವಿ ಅಂದರೆ, ನಮ್ಮ ಜೀವನ ಕಂಪ್ಲೀಟಾಗಿ ದೇವರಿಗೆ ವಿರುದ್ಧವಾಗಿ ಕೆಟ್ಟ ಮಾರ್ಗದಲ್ಲೇ ಇದ್ದಂಥವ್ರನ್ನ ದೇವರು ಆತನ ಮಹಾಕೃಪೆಯಿಂದ ಆತನ ಮಕ್ಕಳಾಗಿ ನಮ್ಮನ್ನು ರೂಪಿಸಿದಾಗ ಮತ್ತೆ ಅದೇ ಹಳೆ ಗುಣದಲ್ಲಿ ನಾವು ಗುಣಗುಡ್ತೇವೋ, ಒಬ್ರಿಗೊಬ್ರು ವಿವಾದ ಮಾಡಿಕೊಂಡು, ಹಾಗೆ ಅಲ್ವಾ ಇಸ್ರೇಲ್ ಕೂಡ ಮಾಡಿದ್ದು. ದೇವರು ಅವರನ್ನು ಎಷ್ಟೋ ನೋವಿನಿಂದ ಬಿಡಿಸಿ ಕರ್ಕೊಂಡು ಬಂದರು, ಅವರು ಮತ್ತೆ ಅದೇ ತಪ್ಪನ್ನು ಮಾಡ್ತಿದ್ರು. ಅದೇ ಪ್ರಕಾರವಾಗಿ ನಾವು ಮತ್ತೆ ಆ ತಪ್ಪನ್ನು ಮಾಡದೆ, ಒಬ್ಬರ ಬಗ್ಗೆ ಒಬ್ಬರು ಮಾತಾಡದೆ, ಗುಣಗುಟ್ಟದೆ, ಕಂಪ್ಲೇಂಟ್ಸ್ ಹೇಳ್ದೆ, ಯಾವಾಗ ಆ ನಿರ್ದೋಷವಾಗಿ ನಾವು ದೇವ್ರ ಮುಂದೆ ನಿಂತ್ಕೊಳ್ತೀವೋ ಆಗಲೇ ನಾವು ದೇವರ ನಿಷ್ಕಳಂಕರಾದ ಮಕ್ಕಳಾಗ್ತೀವಂತೆ. ಅದೇ ಪೌಲ ನಮ್ಗೆ ಹೇಳ್ತಿದ್ದಾನೆ. ಸೊ ನಾವೆಲ್ಲರೂ ನಿಜವಾಗ್ಲೂ ದೇವರ ನಿಷ್ಕಳಂಕ ಮಕ್ಕಳಾಗಿದ್ದೇವಾ? ಇವತ್ತು ನಾವು ಅದನ್ನು ಯೋಚನೆ ಮಾಡೋಣವಾ? ಪ್ರೈಸ್ ಲಾರ್ಡ್.